414 ಇಲ್ಲಿದೆ ನೋಡಿ. You have received 414 rupees on BIM app. ನೋಡಿದ್ರ ಸ್ನೇಹಿತರೆ, ಕಸ್ಟಮರ್ಗೆ ನಾನೇನು ಹೇಳಲಿಲ್ಲ, ಸೈಲೆಂಟಾಗಿ ಮೀಟ್ರ್ ಹಾಕೊಂಬಂದೆ, ಕ್ಲೋಸ್ ಮಾಡಿದೆ, ದುಡ್ಡು ಕೊಟ್ಟರು, ತಗೊಂಡೆ. ಅಂದರೆ ಯಾರೋ ಒಬ್ಬರು ಪ್ರಶ್ನೆ ಮಾಡ್ತಾರೆ, ಅವ್ರಿಗೆ ಬುಕ್ಕಿಂಗ್ ಬಂದಿದೆ, ಅವ್ರಿಗೆ ಬಿಲ್ ತೋರಿಸ್ಬೇಕಷ್ಟೆ. ಸೊ ನಾವು ಲೀಗಲಾಗಿ ತಗೊತಾ ಇದ್ದೀವಿ ನೋಡಿ. ಈಗ ರ್ಯಾಪಿಡೋದು ಕ್ಲೋಸ್ ಮಾಡ್ತೀನಿ, ಎಷ್ಟು ಬರುತ್ತೆ ಅಂತ ನೋಡಿ. 311 ರೂಪಾಯಿ ರ್ಯಾಪಿಡೋ, ಓಕೆನಾ. ಇದು ಕಸ್ಟಮರ್ಗೆ ನಾನು ರೇಟಿಂಗ್ ಕೊಡೋದು. ಇದು ರೇಟ್ ಯುವರ್ ಕಸ್ಟಮರ್ ಅಂದರೆ ನಾನು ಕಸ್ಟಮರ್ ಕೊಡ್ತೀನಿ ನೋಡಿ. ಇದು ನಮ್ಮದು ನೋಡಿ. 414 414ಕ್ಕೂ 311ಕ್ಕೂ ಎಲ್ಲಿಂದ ಎಲ್ಲಿಗೈತೆ ನೋಡಿ ಸರ್. ಒಂದು ಬಾಡಿಗೆಗೇನೆ ಇಷ್ಟಾದರೆ ಯಾರು ಸರ್ ಕೊಡ್ತಾರೆ ಇದನ್ನ? ನೀವು ಡ್ರೈವರ್ಗಳು ಸ್ವಲ್ಪ ಬದಲಾಗಿ ಸರ್. ನಾನು ಆಗ್ತಾನೆ ಇರ್ತೀನಿ ವಿಡಿಯೋಗಳನ್ನ. ಎಲ್ಲ ಕಸ್ಟಮರ್ಗಳು ಕಿರಿಕ್ ಬರಲ್ಲ. ಕಿರಿಕ್ ಮಾಡಿದ್ರು ಕೂಡ ನೀವು ಆರಾಮಾಗಿ ಅದನ್ನು ಎದುರಿಸೋ ಧೈರ್ಯ ತಗೊಳ್ಳಿ, ಏನಾಗಲ್ಲ. ನಾನು ಅವಾಗಲೇ ಹೇಳ್ದಂಗೆ ರ್ಯಾಪಿಡೋ ನಮ್ಮ ಯಾತ್ರನ 100% ನೀವು ಇದರಲ್ಲಿ ಯೂಸ್ ಮಾಡಿ. ಓಲಾ ಊಬರ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಅವರು ವಾಲೆಟ್ ಇಟ್ಕೊಂಡಿದ್ದಾರೆ. ಕಸ್ಟಮರು ಬುಕ್ ಮಾಡಿದ್ಮೇಲೆ ಅದನ್ನು ರೀಚಾರ್ಜ್ ಮಾಡಿಬಿಟ್ಟು ಅಲ್ಲೂ ಕೂಡ ಮೋಸ ಆಗುತ್ತೆ ನಿಮಗೆ. ಅಥವಾ ನೀವು ಅಮೌಂಟನ್ನು ಇಲ್ಲಿ ನೀವು ಮೀಟ್ರ್ ಟ್ಯಾಕ್ಸಿ ಬಿಲ್ಲಲ್ಲಿ ತಗೊಂಡಿದ್ರು ಕೂಡ ಓಲಾದೇ ರೇಟ್ ಬೇರೆ ಇರ್ತದೆ, ನಿಮ್ಮದೇ ರೇಟ್ ಬೇರೆ ಇರ್ತದೆ. ಹಂಗಾಗಿ ಓಲಾ ಊಬರ್ನ ಲಾಗೌಟೇ ಮಾಡಿಬಿಡಿ, ಯಾರು ಡ್ಯೂಟಿ ಮಾಡೋಕ್ಕೆ ಹೋಗ್ಬೇಡಿ. ಅವನದ್ರಲ್ಲಿ ಏನಾದರೂ ಜಾಸ್ತಿ ದುಡ್ಡು ಕೊಟ್ಟರೆ ಮಾತ್ರ ಡ್ಯೂಟಿ ಮಾಡಿ, ನಮ್ಮ ಗೌರ್ಮೆಂಟ್ ರೇಟಲ್ಲಿ ಬಂದರೆ ಮಾತ್ರ ಡ್ಯೂಟಿ ಮಾಡಿ. ಈ ರ್ಯಾಪಿಡೋ ನಮ್ಮ ಯಾತ್ರೆ ಅದು ಅಷ್ಟೇ. ಇದು ಗೌರ್ಮೆಂಟ್ ರೇಟ್ ಬಂದಿದೆಯಾ, ಅವ್ರದ್ದೇ ಕಂಪ್ಲೀಟಾಗಿ ಡ್ಯೂಟಿ ತೊಗೊಂಡು ಅದೇ ದುಡ್ಡನ್ನ ಇಸ್ಕೊಳ್ಳಿ. ಕಡಿಮೆ ಬಂದಾಗ ಖಂಡಿತವಾಗಿ ನೋಡಿ, ನಾನು 16 ಕಿಲೋಮೀಟ್ರು ಬಂದಿದ್ದೀನಿ ಈಗ ಡ್ರಾಪ್ಗೆ. 16 ಕಿಲೋಮೀಟ್ರ್ ಬಂದಿದ್ದೀನಿ, ನನ್ನ ದುಡ್ಡು ನಾನು ತಗೊಂಡಿದ್ದೀನಿ, ಆಯಿತಾ. ಅವ್ರು ಕೊಟ್ಟಷ್ಟೇ ದುಡ್ಡು ಇಸ್ಕೊಂಡು ಸುಮ್ಮನೆ ನಾನು ಶ್ರಮನೋ ಬಿದ್ದು ಡೀಸೆಲ್ ಹಾಳು ಮಾಡಿಕೊಂಡು, ಗಾಡಿ ಹಾಳು ಮಾಡಿಕೊಂಡು, ಟೆನ್ಷನ್ ತೊಗೊಂಡೆಲ್ಲ ಕೆಲಸ ಮಾಡ್ತಿದ್ದೆ. ಈ ನಡುವೆ ಯಾವಾಗ ನನಗೆ ಈ ಅಪ್ಲಿಕೇಶನ್ ಸಿಕ್ತು ಟೌನರು, ಅಥವಾ ಈ ನಾನು ಆವಾಗಲೇ ಹೇಳ್ದಂಗೆ ಗೌರ್ಮೆಂಟಿಂದ ಬಂದಿರೋ ಮೀಟ್ರನ್ನೇ ಹಾಕ್ಕೊಂಡು ಹೊಡೀರಿ, ಏನು ತೊಂದರೆ ಇಲ್ಲ. ಅದು ಇನ್ನೂ ಬೆಸ್ಟು, ನಿಮ್ಗೆ ಈಸಿ ಅದು. ಆ ಮೀಟ್ರನ್ನ ಅಲ್ಲಿ ಮುಂದೆ ಬಾಕ್ಸ್ ಇಟ್ಬಿಟ್ಟು ಅವ್ರ ಎದುರುಗಡೆ ಮೀಟ್ರ್ ಆನ್ ಮಾಡಿಬಿಟ್ರೆ ಆ ಮೀಟ್ರ್ ಓಡ್ತಾ ಇರ್ತದೆ, ಅದನ್ನು ನೋಡ್ತಾ ಇರ್ತಾರೆ ಅವರು. ನೀವು ಆಮೇಲೆ ಅದನ್ನು ಕ್ಲೋಸ್ ಮಾಡ್ಕೊಂಡು ಬಿಲ್ಲು ಕೂಡ ತೊಗೊಬೋದು, ಅರ್ದ್ಬಿಟ್ಟು ಅವ್ರಿಗೆ ಕೊಡ್ಬೋದು. ಕ್ಲೋಸ್ ಮಾಡ್ದಿದ್ದಂಗೆ ಅಲ್ಲೇ ಬಿಲ್ಲು ತೋರಿಸುತ್ತೆ ಅಲ್ವಾ. ಸೊ ಅವ್ರಿಗೆ ಬಿಲ್ ಬೇಕು ಅಂದಾಗ ಪ್ರಿಂಟನ್ನು ಬೇಕಾದ್ರೆ ಕಿತ್ಬಿಟ್ಟು ಬೇಕಾದ್ರೆ ಕೊಡ್ಬೋದು. ಆವಾಗಲೂ ಕೇಳ್ತಾರೆ, ನಾನು ರ್ಯಾಪಿಡೋದಲ್ಲಿ ಅಷ್ಟು ತೋರಿಸಿದ್ದು, ಓಲಾದ ಇಷ್ಟು ತೋರಿಸಿದ್ದು ಅಂತ. ಓಲಾ ಊಬರ್ಗಂತೂ ಯಾವುದೇ ಕಾರಣಕ್ಕೂ ನೀವು ಕಂಟಿನ್ಯೂ ಅದರಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಈ ರ್ಯಾಪಿಡೋ ನಮ್ಮ ಯಾತ್ರೆಯಲ್ಲಿ ಮಾತ್ರ ಖಂಡಿತವಾಗಿ ನೀವು ಮಾಡಿ. ಅವೆರಡಕ್ಕೂ ಕಂಪ್ನಿಗಳಲ್ಲಿ ನಿಮ್ದು ಏನಾದ್ರು ಬ್ಲಾಕ್ ಆಯಿತು ಅಂದರೆ ನಾವಿದ್ದೀವಿ. ಇನ್ನು ಅದಕ್ಕಿಂತ ಇನ್ನೇನು ಹೇಳ್ಬೋದಲ್ವಾ. ಬದಲಾಗಿ ಸರ್, ನೀವು ಬದಲಾಗಿ ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ. ಬುದ್ಧಿವಂತ ಡ್ರೈವರ್ ಆಗಿ ಸರ್, ದಡ್ಡರಾಗಬೇಡಿ.